ಶಿರಸಿಯಲ್ಲಿ ಬಲೆಯಲ್ಲಿ ಸಿಲುಕಿದ ದೈತ್ಯ ಕಾಳಿಂಗ ಸರ್ಪ, ಪವನ್ ನಾಯ್ಕರಿಂದ ರಕ್ಷಣೆ. ಶಿರಸಿಯ ರಾಗಿಹೊಸಳ್ಳಿ ಗ್ರಾಮದ ತೋಟವೊಂದರಲ್ಲಿ ಸುಮಾರು 14 ಅಡಿ ಉದ್ದದ ಭಾರೀ ಕಾಳಿಂಗ ಸರ್ಪ ಬಲೆಯಲ್ಲಿ ಸಿಕ್ಕಿಬಿದ್ದು ತತ್ತರಿಸುತ್ತಿದ್ದನ್ನು ಪ್ರಸಿದ್ಧ ಉರಗ ತಜ್ಞ ಪವನ್ ನಾಯ್ಕ್ ಯಶಸ್ವಿಯಾಗಿ ರಕ್ಷಿಸಿದ್ದಾರೆ. ಮನೆಯ ತೋಟಕ್ಕೆ ಕಾಡು ಹಂದಿಗಳು ನುಗ್ಗದಂತೆ ಹಾಕಲಾಗಿದ್ದ ಬಲೆಗೆ ಸಿಲುಕಿಕೊಂಡ ಸರ್ಪ 2 ದಿನಗಳ ಕಾಲ ಅಲ್ಲೇ ಒದ್ದಾಡುತ್ತಿತ್ತು. ಪರಿಸ್ಥಿತಿ ಗಮನಿಸಿದ ತೋಟದ ಮಾಲೀಕರು ಕೂಡಲೇ ಪವನ್ ನಾಯ್ಕರನ್ನು ಸಂಪರ್ಕಿಸಿದ ನಂತರ ಅವರು ಸ್ಥಳಕ್ಕೆ ಧಾವಿಸಿದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಉರಗ ರಕ್ಷಣೆಯಲ್ಲಿ ವಿಶಿಷ್ಟ ಸಾಧನೆ ಮಾಡಿರುವ ಪವನ್ ನಾಯ್ಕ್ ತಜ್ಞತೆಯಿಂದ ಸರ್ಪವನ್ನು ಬಲೆಯಿಂದ ಬಿಡಿಸಿ ಕಾಡಿಗೆ ಬಿಟ್ಟರು. ಸರ್ಪದ ಭೀಕರ ಗಾತ್ರ ಕಂಡ ಸ್ಥಳೀಯರಲ್ಲಿ ಕೆಲವರು ಗಾಬರಿಯಾಗಿ ಓಡಿ ಹೋದರೆ ಕೆಲವರು ಕುತೂಹಲದಿಂದ ವೀಕ್ಷಿಸಿದರು. ಕಾಳಿಂಗ ಸರ್ಪ ಸಾಮಾನ್ಯವಾಗಿ ಮೃದು ಸ್ವಭಾವದ ಜೀವಿ. ಕಾಡಿನಲ್ಲಿ ಶಾಂತವಾಗಿ ವಾಸಿಸುವ ಈ ಸರ್ಪ ತೊಂದರೆ ನೀಡಿದರೆ ಮಾತ್ರ ದಾಳಿ ಮಾಡುವ ಸ್ವಭಾವ ಹೊಂದಿದೆ ಎಂದು ಪವನ್ ನಾಯ್ಕ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಕಾಳಿಂಗ ಸರ್ಪ ಕಚ್ಚುವ ಪ್ರಕರಣಗಳು ದಾಖಲಾಗಿಲ್ಲ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಪವನ್ ನಾಯ್ಕ್ ಕಾಡು ಜೀವಿಗಳ ಸಂರಕ್ಷಣೆಯಲ್ಲಿ ಜನರು ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ನೋಡುವ ಮಷೀನ್ ಇದ್ರೆ ನೋಡುವ. ನೋಡು